ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಮದನಸನಹಳ್ಳಿ ಎಂಬ ಸ್ಥಳಕ್ಕೆ ಬಂದಿದ್ದೀವಿ. ಇದು ಬರೋದು ಕಲಬುರ್ಗಿಯ ಬಸ್ ಸ್ಟ್ಯಾಂಡಿಂದ ಅರೌಂಡ್ 3 to 4 ಕಿಲೋಮೀಟರ್ ಆಗುತ್ತೆ. ಹೀರಾಪುರನಿಂದ ಅರೌಂಡ್ 1 ಕಿಲೋಮೀಟರ್ ಆಗುತ್ತೆ. ಈ ಸ್ಥಳದಲ್ಲಿ ಒಂದು ಪುರಾತನ ಆಂಜನೇಯ ದೇವಸ್ಥಾನ ಇದೆ. ಬಬ್ಲಾದ್ ರೋಡಿಗೆ ಹೋಗುವಾಗ ನಡುವೆ ಒಂದು ರಸ್ತೆ ಬರುತ್ತೆ, ಇದೇ ನೋಡಿ ಅದು. ಇಲ್ಲಿ ಅರೌಂಡ್ ಕೆಲವೊಬ್ಬರು 100 years ಓಲ್ಡ್ ಅಂತಾರೆ, ಕೆಲವೊಬ್ಬರು 400 years ಓಲ್ಡ್ ಟೆಂಪಲ್ ಅಂತಾರೆ. ಸೊ ಇದೇ ನೋಡಿ ಎದುರಿಗೆ ಕಾಣುವ ಒಂದು ದೇವಸ್ಥಾನ. ಇದು ಚಿಕ್ಕದಾಗಿದ್ದರೂ ಕೂಡ ಇದರ ಒಂದು ಇತಿಹಾಸ ಬಹಳ ಹಳೆಯದ್ದು. ಇಲ್ಲಿ ತುಂಬ ಚೆನ್ನಾಗಿ ಗಿಡ ಮರಗಳು ಕೂಡ ಇದೆ, ನಾವು ನೋಡ್ಬೋದು. ಇದೇ ನೋಡಿ ಗರ್ಭಗುಡಿ. ಇವತ್ತಿನ ಒಂದು ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸೈಡಿಗೆ ನಾಗದೇವನ ಒಂದು ವಿಗ್ರಹ ಕೂಡ ಇದೆ, ಎರಡಿದೆ. ಗರ್ಭಗುಡಿ ಎದುರುಗಡೆ ಇರೋದು ಇದು, ಅಲ್ಲಿ ಸೈಡಿಗೆ ಇರೋದು ಒಂದು ಮರದ ಕೆಳಗಡೆ. ಇಲ್ಲಿ ಹುತ್ತು ಕೂಡ ಇದೆ, ನೀವು ನಾಗರ ಪಂಚಮಿಗೆ ಬಂದು ಹಾಲ್ ಕೂಡ ಇರ್ಬೋದು ಇಲ್ಲಿ. ಸೊ ಈ ಟೆಂಪಲ್ ಅರೌಂಡ್ 100 to 400 ವರ್ಷ ಹಳೆಯದು ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಆದರೆ ಹಿರಿಯರು ಹೇಳ್ತಾರೆ ಇದು ತುಂಬ ಹಳೆಯ ಟೆಂಪಲ್ ಅಂತ. ಆದರೆ ಯಾರೂ ಜೀರ್ಣೋದ್ಧಾರ ಇನ್ನೂ ಮಾಡಿಲ್ಲ. ಇವತ್ತು ದವಣದ ಹುಣ್ಣಿ ಇರುವುದರಿಂದ ದಾಸೋಹ ಕೂಡ ಮಾಡಿಸಿದ್ದಾರೆ. ಇವತ್ತು ಹುಗ್ಗೆ ಅನ್ನ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಟೆಂಪಲಿನ ಎಕ್ಸಾಕ್ಟ್ ಅಡ್ರೆಸ್ ಇರೋದು ಕೋಬ್ರಾ ಲೇಔಟ್, ಮದನಸನಹಳ್ಳಿ ಕೋಬ್ರಾ ಲೇಔಟಲ್ಲಿ ಇರೋದು ಇದು ಟೆಂಪಲ್. ತುಂಬ ಪುರಾತನ ಟೆಂಪಲ್. ಎಲ್ಲರೂ ಬಂದು ದರ್ಶನ ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.